ಎಸ್, ನೋಟಿನ ಹೊಡೆತ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ಗೆ ಯಾವ ರೀತಿ ಬಿದ್ದಿದೆ ಬರ್ತಾ ಇದೆ ನೋಡಿ ಒಂದು ಬ್ರೇಕಿಂಗ್ ನ್ಯೂಸ್. ನೋಟಿನ ಬವಣೆ ನೀಗಿಸೋದಕ್ಕೆ 8 ದಿನ ಮಾತ್ರ ಬಾಕಿ ಇದೆ. ಸಮಸ್ಯೆ ಮಧ್ಯೆಯೂ ಕೂಡ ಭರ್ಜರಿ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ದುಡ್ಡಿಲ್ಲ ಅಂತ ಒಪ್ಕೊಂಡಿವೆ ನಂಬರ್ 1 ಬ್ಯಾಂಕ್. ಬಾಕಿ ಇರುವ 8 ದಿನದಲ್ಲಿ ದೇಶದ ನೋಟಿನ ಸಮಸ್ಯೆ ಸರಿ ಹೋಗುತ್ತಾ? ನೋಟಿನ ಹೊಡೆತ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ಗೆ ಹೇಗೆ ತಟ್ಟಿದೆ ಗೊತ್ತಾ? ಚಿಲ್ಲರೆ ಸಮಸ್ಯೆ ಮಧ್ಯೆಯೇ ಇವತ್ತು ಕನ್ನಡದಲ್ಲಿ 3 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸುಂದರಾಂಗ ಜಾಣನ ಜೊತೆ ನಿರುತ್ತರ ಸಿನಿಮಾಗೂ ನೋಟಿನ ಸಮಸ್ಯೆಯ ಬಿಸಿ ತಟ್ಟುತ್ತಾ? ಬಾಲಿವುಡ್ ಅಮೀರ್ ಖಾನ್ ಸಿನಿಮಾ ದಂಗಲ್ಗೂ ದಂಗು ಹಿಡಿಸಿದೆ ನೋಟಿನ ಪ್ರಾಬ್ಲಮ್. ಪಬ್ಲಿಕ್ ಟಿವಿ ನೋಟ್ ನಿಷೇಧ ಆಗಿ ಆಲ್ರೆಡಿ 45 ದಿನಗಳು ಕಳೆದು ಹೋಗಿದೆ. ಪ್ರಧಾನಿ ಮೋದಿ ಅವರು ಏನ್ ಮಾಡ್ತಾರೆ ಇನ್ ಮುಂದೆ? ಬಾಕಿ ಇರುವಂತಹ 8 ದಿನದಲ್ಲಿ ದೇಶದ ನೋಟಿನ ಸಮಸ್ಯೆ ಸರಿ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಇವಾಗ ಭಾರತೀಯರಲ್ಲಿ ಕಾಡ್ತಾ ಇದೆ. ಈ ನೋಟಿನ ಹೊಡೆತ ಅಂತಕ್ಕಂಥದ್ದು ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ಗೂ ಕೂಡ ತಟ್ಟಿದೆ. ಆದರೆ ಚಿಲ್ಲರೆ ಸಮಸ್ಯೆಯ ಮಧ್ಯೆಯೇ ಇವತ್ತು ಕನ್ನಡದಲ್ಲಿ 3 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸುಂದರಾಂಗ ಜಾಣ ಜೊತೆಗೆ ನಿರುತ್ತರ ಕೂಡ ಈಗ ಬಿಡುಗಡೆ ಆಗ್ತಾ ಇದೆ. ಇಲ್ಲಿಗೆ ಹೇಗೆ ಬಿಸಿ ತಟ್ಟಿದೆ? ಬಾಲಿವುಡ್ನ ಅಮೀರ್ ಖಾನ್ ಸಿನಿಮಾ ದಂಗಲ್ಗೂ ಕೂಡ ದಂಗ್ ಹಿಡಿಸಿದೆ ನೋಟಿನ ಪ್ರಾಬ್ಲಮ್. ಸೊ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನಲ್ಲಿ ಈ ಚಿಲ್ಲರೆ ಸಮಸ್ಯೆಯಿಂದಾಗಿ ಸಿನಿಮಾಗಳಿಗೆ ಯಾವ ರೀತಿ ಹೊಡೆತ ಬಿದ್ದಿದೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಶಿವಮೊಗ್ಗ ಪ್ರತಿನಿಧಿ ಹಾಲಸ್ವಾಮಿ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಹಾಲಸ್ವಾಮಿ, ಸಾಮಾನ್ಯವಾಗಿ ಈ ಸ್ಟಾರ್ ಮೂವಿಗಳಾಗಿರಬಹುದು ಅಥವಾ ಒಳ್ಳೊಳ್ಳೆ ನಿರೀಕ್ಷಿತ ಸಿನಿಮಾಗಳಾಗಬಹುದು, ಬಿಡುಗಡೆ ಆದಾಗ ಆರಂಭದ ಒಂದು 3-4 ದಿನ ಬೆಳಗ್ಗೆ 6 ಗಂಟೆಗೆ ಒಂದು ಶೋ, ಬೆಳಗ್ಗೆ 7 ಗಂಟೆಗೆ ಒಂದು ಶೋ ಹಾಕ್ತಾ ಇದ್ರು. ಆದರೆ ಪರಿಸ್ಥಿತಿ ಇವಾಗ ಹಾಗಿಲ್ಲ ಅಂತ. ಸೊ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರು ಕೂಡ ಪ್ರೇಕ್ಷಕರು ಏನ್ ಹೇಳ್ತಾರೆ? ಈ ನೋಟಿನ ಬಿಸಿ ಸಿನಿಮಾಗಳಿಗೂ ಕೂಡ ತಟ್ಟಿದೆಯಾ? ಹೇಗಿದೆ ಶಿವಮೊಗ್ಗದಲ್ಲಿ ಪರಿಸ್ಥಿತಿ? ಅರವಿಂದ್, ನೀವು ಹೇಳಿದಾಗೆ ನಾವು ಶಿವಮೊಗ್ಗದ ವೀರಭದ್ರ ಟಾಕೀಸ್ನ ಮುಂಭಾಗದಲ್ಲಿದ್ದೀವಿ. ವೀರಭದ್ರ ಟಾಕೀಸ್ನಲ್ಲಿ ಇವತ್ತು ಸುಂದರಾಂಗ ಜಾಣ ಸಿನಿಮಾ ರಿಲೀಸ್ ಆಗಿದೆ. ಮಾರ್ನಿಂಗ್ ಶೋ ಬೆಳಗ್ಗೆ 11 ಗಂಟೆ ಶುರುವಾಗುತ್ತೆ. ಸಾಮಾನ್ಯವಾಗಿ ಈ ಥರ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಬೆಳಗ್ಗೆ ನೀವು ಹೇಳಿದಾಗೆ 8-9 ಗಂಟೆಯಿಂದನೇ ಕ್ರೌಡ್ ಇರ್ತಿತ್ತು. ಆದರೆ ಇವತ್ತು ಅಂಥ ಕ್ರೌಡ್ ಕಂಡು ಬರ್ತಾ ಇಲ್ಲ. ಆದರೆ ಒಂದಷ್ಟು ಜನ ಯುವಕರು ನಮ್ಮ ಜೊತೆಗೆ ಇದ್ದಾರೆ. ಆಸಕ್ತಿಯಿಂದ ಸಿನಿಮಾ ನೋಡುವ ಆಸಕ್ತಿಯಿಂದ ಬೇಗನೆ ಬಂದಿರೋ ಟಾಕೀಸಿಗೆ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ಬೋದು. ಆದರೆ ಪ್ರತಿ ಬಾರಿ ಕೂಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಇರ್ತಕ್ಕಂಥ ಕ್ರೌಡ್ ಈ ಸಲ ಕಾಣ್ ಬರ್ತಾ ಇಲ್ಲ ಅರವಿಂದ್. ಹಾಗಾದ್ರೆ ಹಾಲ್ಸ್ವಾಮಿ, ಇವಾಗ ಜನ ನಿಜವಾಗ್ಲೂ ಸಿನಿಮಾಗಳಿಗೋಸ್ಕರ ತಮ್ಮ ಸಮಸ್ಯೆಯನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರಾ ಅಥವಾ ತಮ್ಮ ಸಮಸ್ಯೆಯಿಂದಾಗಿ ಸಿನಿಮಾಗಳನ್ನೇ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರಾ? ಸಿನಿಮಾಗಳು ನೋಡಬೇಕು, ಆಸೆ, ತಮ್ಮ ನೆಚ್ಚಿನ ನಟ ನಟಿಯರನ್ನ ನೋಡಬೇಕು, ಆದರೆ ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ತ್ಯಾಗ ಮಾಡ್ತಾ ಇದ್ದಾರಾ? ಹೆಂಗಿದೆ ಅಲ್ಲಿನ ಜನರ ಮನೋಭಾವನೆ? ನಾವು ಇದನ್ನ ಇಲ್ಲಿರ್ತಕ್ಕಂಥ ಒಂದಷ್ಟು ಜನ ಯುವಕರ ಜೊತೆ ಮಾತಾಡ್ಬೋದು. ದುಡ್ಡಿನ ಸಮಸ್ಯೆಯಿಂದಾಗಿ ಸಿನಿಮಾ ನೋಡೋದನ್ನೇ ನಮ್ಮ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅಂದರೆ ಸಿನಿಮಾ ನೋಡೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಂಕಟ ಇದೆ. ಅದ್ರ ಜೊತೆಗೆ ಸರಾಗವಾಗಿ ದುಡ್ಡು ಸಿಗೋಗಿದ್ದರೆ ಸ್ನೇಹಿತರ ಜೊತೆ ಬಂದು ಸಿನಿಮಾನ ಎಂಜಾಯ್ ಮಾಡ್ಬೋದು ಅನ್ನೋ ಮನಸ್ಥಿತಿ ಇದೆ. ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಅರವಿಂದ್, ಹೇಳಿ, ನಿಮ್ಗೆ ಏನು ಸಿನಿಮಾ ನೋಡಕ್ ಬಂದ್ರೆ ಇಲ್ಲಿ ಹಣದ ಪ್ರಾಬ್ಲಮ್ ಇದೆ. ಬ್ಯಾಂಕಿಗೆ ಹೋದ್ರೂ ಅದೇ 2,000 ನೋಟ್ ಕೊಡ್ತಾರೆ. ಚೇಂಜ್ ಕೇಳಿದ್ರೆ ಚೇಂಜ್ ಇಲ್ಲ, ಏನೂ ಇಲ್ಲ. ಫಿಲ್ಮು ಫ್ರೆಂಡ್ಸ್ ಎಲ್ಲ ಬರೋಣ ಅಂತ ಒನ್ ಡೇ ಫ್ರೀ ಆಗಿ ಬರೋಣ ಅಂದರೆ ಮನಿ ಪ್ರಾಬ್ಲಮ್ಮು. ಅದೇ 2,000ನ ಮನೇಲಿ ಮೇಂಟೈನ್ ಮಾಡಬೇಕು, ಅದಕ್ಕೆ ಚೇಂಜೇ ಇರಲ್ಲ ಇಲ್ಲಿ. ಅದು ತುಂಬ ಪ್ರಾಬ್ಲಮ್ ಇದೆ. ಈಗ ಸರ್, ನಮಗೆ ಫಿಲ್ಮ್ ನೋಡೋಕೆ ಬೇಕಾಗಿರ್ತಕ್ಕಂಥ ಅಮೌಂಟು 100 ರೂಪಾಯಿ ಅಷ್ಟೇ. ಬಟ್ ನಮಗೆ ಬ್ಯಾಂಕಲ್ಲಿ ಮತ್ತು ATM ಅಲ್ಲಿ ಸಿಗ್ತಿರೋದು 2,000 ರೂಪಾಯಿ ಹೊಸ ನೋಟು. ಆ 2,000 ರೂಪಾಯಿ ಹೊಸ ನೋಟ್ ತಂದು ಇಲ್ಲಿ ಟ್ಯಾಕೀಸಲ್ಲಿ ಕೊಟ್ಟರೆ ಅವರು ಚೇಂಜ್ ಇಲ್ಲ ಅಂತ ಹೇಳ್ತಾರೆ. ಈ ಸಮಸ್ಯೆಯಿಂದ ಇಂಥ ಸಿನಿಮಾಗಳಿಗೆ ಸಾಕಷ್ಟು ಜನ ಅಭಿಮಾನಿಗಳಿರ್ತೀವಿ ನಮ್ಮಂಥರು. ಅದರಿಂದ ಈ ರೀತಿ ಸಮಸ್ಯೆಗಳಿಂದ ನಮಗೆ ಫಿಲ್ಮ್ ನೋಡೋಕೆ ಸಹ ತೊಂದರೆ ಆಗ್ತದೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಏನು ನರೇಂದ್ರ ಮೋದಿಯವರ ಈ ಒಂದು ಕಾರ್ಯಕ್ರಮದಿಂದ ದೇಶದಾದ್ಯಂತ ಭಾಳಷ್ಟು ದೊಡ್ಡ ಸಮಸ್ಯೆಗಳಾಗ್ತವೆ ಜೀವನದಲ್ಲಿ ಸಾರ್ವಜನಿಕರಿಗೆ.
ಸಾರ್ವಜನಿಕರಿಗೆ ಭಾಳಷ್ಟು ಸಾರ್ವಜನಿಕ ಸಮಸ್ಯೆ ಇರ್ತವೆ. ಆ ಸಮಸ್ಯೆಗಳು ಕೂಡ ಬೇಜಾರಾಗಿ ಎಲ್ಲೋ ಒಂದು ರೀತಿ ಸಾರ್ವಜನಿಕರು ಇಂಥ ಫಿಲಮ್ಗಳು ನೋಡೋಕೆ ಬರ್ತಾ ಇರ್ತೀವಿ. ನಮ್ಮಂಥ ಯುವಕರು ಸ್ನೇಹಿತರುಗಳು ಇಲ್ಲೂ ಕೂಡ ನೋಟ್ ಬ್ಯಾನ್ ಬಿಸಿ ಇಲ್ಲೂ ಕೂಡ ಫಿಲಮ್ ಟಾಕೀಸಲ್ಲಿ ತಟ್ಟಿದೆ. ಗಣೇಶ್ ಅಂತ ಒಂದು ಒಳ್ಳೆ ಇವತ್ತು ಸುಂದರಂಗ ಅಂತ ಒಂದು ಫಿಲಮ್ ಬಂದಿದೆ. ಇಲ್ಲಿ 2,000 ರೂಪಾಯಿ ಬ್ಯಾಂಕಲ್ಲಿ 2,000 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಆ 2,000 ರೂಪಾಯಿ ನೋಟ್ ತಂದು ಇಲ್ಲಿ ಟಿಕೆಟ್ ಕೊಟ್ಟರೆ ಇಲ್ಲಪ್ಪ ಚೇಂಜ್ ಇಲ್ಲ, ತೊಗೊಂಡೋಗು 70 ರೂಪಾಯಿ ಕೊಡು 80 ರೂಪಾಯಿ ಕೊಡು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾಳಷ್ಟು ಆ ದುಡ್ಡಿಂದ ಭಾಳಷ್ಟು ಸಮಸ್ಯೆ ಆಗಿದೆ ಸರ್. ಈಗ ಯಾವುದೇ ATMಗಳಿಗೆ ಹೋದು 2,000 ರೂಪಾಯಿ ನೋಟ್ ಸಿಗ್ತಾ ಇದೆ. ಆಮೇಲೆ ಎಲ್ಲೇ ಯಾವುದೇ ಅಂಗಡಿಗಳಿಗೆ ಹೋದು 2,000 ರೂಪಾಯಿ ನೋಟ್ ಕೊಟ್ಟರೆ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಬಂಕ್ಗಳಿಗೆ ಹೋದು ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಅದೇ ಥರ ಸೇಮ್ ಥಿಯೇಟ್ರುಗಳಲ್ಲೂ ಆಗಿದೆ. ಈಗ ಏನು 2,000 ರೂಪಾಯಿ ನೋಟ್ ಇದೆ, 2,000 ರೂಪಾಯಿ ಕೊಟ್ಟರೆ ಚಿಲ್ಲರೆನೇ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಸ್ನೇಹಿತರು ಸೇರಿ 3 ಜನ ಬಂದಿದ್ದೀವಿ. 3 ಜನ ಬಂದಿದ್ರೆ 250 ರೂಪಾಯಿ 300 ರೂಪಾಯಿ ಆಗುತ್ತೆ. ಅದಕ್ಕೆ 2,000 ರೂಪಾಯಿ ನೋಟ್ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಈಗ ಫಿಲಮ್ ನೋಡಬೇಕು ಅಂತ ಬಂದಿರೋರಿಗೆ ತುಂಬಾ ನಿರಾಸೆ ಆಗ್ತಿದೆ. ಎಲ್ಲ ವಾಪಸ್ ಹೋಗಿ ಆದ್ರೆ ಇಲ್ಲಿ ಸಿನಿಮಾ ನೋಡೋದು ಕೂಡ ಚಿಲ್ಲರೆ ಸಮಸ್ಯೆ ಇರೋದ್ರಿಂದ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅರವಿಂದ್. ಎಸ್, ಥ್ಯಾಂಕ್ ಯು ಹಾಲಸ್ವಾಮಿ. ಶಿವಮೊಗ್ಗದ ಜನಗಳು ಸಿನಿಮಾ ನೋಡಬೇಕು ಅನ್ನೋ ಆಸೆಯನ್ನು ಹೊಂದಿದಾರಿಗೆ ಹೊರತು ನೋಟ್ ಸಮಸ್ಯೆಗಳು, ಚಿಲ್ಲರೆ ಸಮಸ್ಯೆಗಳು ನಮಗೆ ಜಾಸ್ತಿ ಆಗಿರೋದ್ರಿಂದ ಕೆಲವು ಸಿನಿಮಾಗಳನ್ನ ನೋಡೋದಕ್ಕಾಗ್ತಿಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನು ನಾವು ಬೆಂಗಳೂರಿಗೆ ಬರೋಣ. ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದ ಬಳಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹರೀಶ್, ಶಿವಮೊಗ್ಗದಲ್ಲಂತೂ ಜನ ಹೇಳ್ತಾ ಇದ್ರು ನಮಗೆ ಸಿನಿಮಾ ನೋಡೋದಕ್ಕೆ ಆಸೆ, ಆದರೆ ಚಿಲ್ಲರೆ ಸಿಗ್ತಿಲ್ಲ ಅಂತ. ಇನ್ನು 3 ಸಿನಿಮಾಗಳು ಇವತ್ತು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇದೆ ಕನ್ನಡದ್ದು. ಹಾಗಾಗಿ ಜನರ ರೆಸ್ಪಾನ್ಸ್ ಥಿಯೇಟರ್ ಮುಂದೆ ಹೇಗಿದೆ? ಈಗಲೂ ಕೂಡ ಚಿಲ್ಲರೆ ಸಮಸ್ಯೆ ಇದೆ ಅಂತಾನೆ ಹೇಳ್ತಾರಾ? ಚಿಲ್ಲರೆ ಸಮಸ್ಯೆಯಿಂದಾಗಿ ಥಿಯೇಟರ್ಗೆ ಜನ ಬರೋದೇ ಕಡಿಮೆ ಆಗ್ತಾ ಇದೆಯಾ? ಏನ್ ಹೇಳ್ತಾರೆ ಜನ ಹರೀಶ್? ಖಂಡಿತ ಅರವಿಂದ್, ಏನಂತಂದ್ರೆ ಶಿವಮೊಗ್ಗದಲ್ಲಿ ಜನ ಇದ್ದಾರೆ, ಮಾತಾಡ್ತಿದ್ದಾರೆ. ಬಟ್ ಈಗ ನಾವು ಇಲ್ಲಿ ಊರ್ವಶಿ ಥಿಯೇಟರ್ನ ಅಂಗಳದಲ್ಲಿ ಇದ್ದೀವಿ. ಸೊ ಬೆಂಗಳೂರಿನಲ್ಲಿ ಇರುವಂತಹ ಒಂದು ಊರ್ವಶಿ ಚಿತ್ರಮಂದಿರ ಇದು. ಇಲ್ಲಿ ಇವತ್ತು ದಂಗಲ್ ಸಿನಿಮಾ ರಿಲೀಸ್ ಆಗಿದೆ. ಬಾಲಿವುಡ್ನ ಖ್ಯಾತ ನಟ ಅಮೀರ್ ಖಾನ್ ಅವರ ಅಭಿನಯದ ಒಂದು ಮುಖ್ಯ ಭೂಮಿಕೆಯ ಸಿನಿಮಾ ಇದು. ಬಹಳ ದಿನಗಳಿಂದ ಒಂದು ಸಿನಿರಸಿಕರಲ್ಲಿ ಕುತೂಹಲವನ್ನು ಮೂಡಿಸಿತ್ತು. ಯೂಶಲ್ ಆಗಿ ಬಾಲಿವುಡ್ನ 3 ಜನ ಏನು ಖಾನ್ ತ್ರಿವಿಕ್ರಮರಿದ್ದಾರೆ, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಇವರ ಸಿನಿಮಾಗಳು ಅಂತಂದ್ರೆ ಅವರ ಸಿನಿಮಾಗಳಿಗೆ ನೋಡೋದಕ್ಕೆ ಬಹಳಷ್ಟು ಜನ ಇಲ್ಲಿ ಸೇರ್ತಾ ಇದ್ರು. 10:30 ಸರಿ ಸುಮಾರಿಗೆ ಶೋ ಇರುವಂಥದ್ದು. ಸೊ ಇಷ್ಟೊತ್ತಿಗಾಗಲೇ ಈ ಒಂದು ಕ್ಯಾಂಪಸ್ನಲ್ಲಿ ತುಂಬಾ ಜನ ಅಂದ್ರೆ ಸಾವಿರಾರು ಜನ ಬಂದು ಇಲ್ಲಿ ಸೇರ್ಬೇಕಾಗಿತ್ತು. ಯಾಕೆಂತಂದ್ರೆ 1,100 ಆಸನಗಳ ವ್ಯವಸ್ಥೆ ಇರುವಂತಹ ಒಂದು ಚಿತ್ರಮಂದಿರ ಇದು. ನೋಡ್ತಾ ಇರ್ಬೋದು, ಶೋ ಸ್ಟಾರ್ಟ್ ಆಗಕ್ಕೆ ಕೆಲವೇ ನಿಮಿಷಗಳು ಬಾಕಿ ಇರ್ತಕ್ಕಂಥದ್ದು. ಅಂತಂದ್ರೆ ಇನ್ನೊಂದು 40 ನಿಮಿಷ 45 ನಿಮಿಷದಲ್ಲಿ ಶೋ ಸ್ಟಾರ್ಟ್ ಆಗ್ಬೇಕಾಯ್ತು. ಆದ್ರೆ ಟೋಟಲ್ ಕ್ಯಾಂಪಸ್, ಈ ಒಂದು ಊರ್ವಶಿ ಚಿತ್ರಮಂದಿರದ ಟೋಟಲ್ ಕ್ಯಾಂಪಸ್ ಖಾಲಿ ಇರುವಂತ ದೃಶ್ಯಗಳನ್ನ ನಾವು ನೋಡ್ಬೋದು. ಯೂಶಲ್ ಆಗಿ ಏನೊಂದು ರೆಸ್ಪಾನ್ಸ್ ಸಿಗ್ತಾ ಇತ್ತು ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸಿನಿಮಾಗಳಿಗೆ, ಅದನ್ನ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ನೀರಸವಾದಂತ ಪ್ರತಿಕ್ರಿಯೆ ಅಂತಾನೆ ಹೇಳ್ಬೋದು. ನೋಟ್ ಬ್ಯಾನ್ ನ ಎಫೆಕ್ಟ್ ಮಾತ್ರ ಚಿತ್ರರಂಗಕ್ಕೆ ಸಖತ್ತಾಗಿ ತಟ್ಟಿದೆ. ಕಳೆದ ತಿಂಗಳು 8ನೇ ತಾರೀಕು ಏನು ಒಂದು 500,000 ರೂಪಾಯಿ ನೋಟ್ಗಳು ಬ್ಯಾನ್ ಆಗಿತ್ತು. ಅದಾದ ನಂತರ ನೋಡ್ತಾ ಬಂದ್ರೆ ಬಹಳಷ್ಟು ಕಲೆಕ್ಷನ್ಗಳಲ್ಲಿ ಇಳಿಮುಖ ಆಗ್ತಾ ಇರೋಂಥದ್ದು, ಬಹಳಷ್ಟು ಸಿನಿಮಾಗಳ ಕಲೆಕ್ಷನ್ಗಳು ಡೌನ್ ಆಗಿರೋಂಥದ್ದು. ಮತ್ತೆ ಥಿಯೇಟರ್ಗೆ ಬರುವಂಥ ಸಿನಿಮಾಗಳು ಏನು ರಿಲೀಸ್ಗೆ ರೆಡಿಯಾಗಿತ್ತು ಅಂಥ ಸಿನಿಮಾಗಳು ಕೂಡ ಈ ನೋಟ್ ಬ್ಯಾನ್ ಎಫೆಕ್ಟ್ನಿಂದ ಬೇಡ, ಇದು ರೈಟ್ ಟೈಮ್ ಅಲ್ಲ ರಿಲೀಸ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ರಿಲೀಸ್ ಡೇಟ್ಗಳನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿರುವಂಥದ್ದನ್ನ ನಾವು ನೋಡ್ಬೋದು. ಸೊ ಅದಕ್ಕೆ ಇದೊಂದು ತಾಜಾ ಉದಾಹರಣೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ ಬಹಳಷ್ಟು ಚಿತ್ರಮಂದಿರಗಳಲ್ಲಿ ಕಾರ್ಡ್ ಶಾಪಿಂಗ್ ಮಿಷಿನ್ಗಳು ಅವೈಲಬಲ್ ಇರಲಿಲ್ಲ. ಸೊ ಈ ನೋಟ್ ಬ್ಯಾನ್ ಎಫೆಕ್ಟ್ ಆದ್ಮೇಲೆ, ನೋಟ್ ಬ್ಯಾನ್ ಆದ್ಮೇಲೆ ಕಾರ್ಡ್ ಶಾಪಿಂಗ್ ಮಿಷಿನ್ಗಳು ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ದೇವೆ. ಆನ್ಲೈನಲ್ಲಿ 150-200 ಥಿಯೇಟರ್ಗಳ ಟಿಕೆಟ್ಗಳು ಬುಕ್ ಆಗ್ತಾ ಇತ್ತು ಮುಂಚೆ. ಅಂದ್ರೆ ಕಳೆದ ತಿಂಗಳು 8ನೇ ತಾರೀಕಿನ ಹಿಂದಿನ ದಿನಗಳಲ್ಲಿ ನೋಡೋದಾದ್ರೆ ರೆಗ್ಯುಲರ್ ಆಗಿ 100-150 ಟಿಕೆಟ್ಗಳು ಬುಕ್ ಆಗ್ತಾ ಇತ್ತು. ಈಗ 300-400 ಟಿಕೆಟ್ಗಳು ಆನ್ಲೈನ್ ಅಲ್ಲಿ ಬುಕ್ ಆಗ್ತಾರೆ. ಅಂದ್ರೆ ಆನ್ಲೈನ್ ಬುಕಿಂಗ್ ಏನಿದೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಥಿಯೇಟರ್ಗೆ ಕಾರ್ಡ್ ಶಾಪಿಂಗ್ ಮಿಷಿನ್ ಬಂದಿದೆ. ಎಲ್ಲಾ ಬ್ಯಾಂಕ್ ನ ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳು ಥಿಯೇಟರ್ ಅಲ್ಲಿ ಅಕ್ಸೆಪ್ಟ್ ಆಗ್ತಾ ಇದಾವೆ. ಸೊ ಕಾರ್ಡ್ಗಳ ಮುಖಾಂತರ ಕೂಡ ಟಿಕೆಟ್ಗಳು ಬುಕ್ ಮಾಡ್ತಾ ಇದ್ದಾರೆ. ಆದ್ರೆ ಮಧ್ಯಮ ವರ್ಗದ ಜನ ಏನಿದ್ದಾರೆ, ಕೆಳವರ್ಗದ ಜನ ಅಂತಂದ್ರೆ ಫೈನಾನ್ಷಿಯಲಿ ತುಂಬಾ ಸಿನಿಮಾನ ನೋಡ್ಬೇಕು ಅಂತ ಆಸೆ ಪಡ್ತಾ ಇರೋರು, ಬ್ಯಾಂಕು ಮತ್ತೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳಿಂದ ದೂರ ಉಳಿದಿರುವಂತ ಜನ ಏನಿದ್ದಾರೆ ಅವ್ರಿಗೆ ಸಿನಿಮಾ ನೋಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅವ್ರು ಯಾರು ಇತ್ತ ಕಡೆಗೆ ಮುಖ ಮಾಡ್ತಾ ಇಲ್ಲ. ಅವರೆಲ್ಲರೂ ಕೂಡ ಮುಖ ಮಾಡಿದ್ರೆ, ಎಲ್ಲರೂ ಕೂಡ ಕಾಮನ್ ಆಗಿ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ರೆ ಇವತ್ತು ಅಮೀರ್ ಖಾನ್ ಅವರ ಸಿನಿಮಾಗೆ ಒಂದು ಭರ್ಜರಿ ಓಪನಿಂಗ್ ಸಿಗ್ಬೇಕಿತ್ತು. ಈ ಅಂಗಳದಲ್ಲಿ ಕನಿಷ್ಠ ಪಕ್ಷ ಈ ಟೈಮ್ಗೆ ಸುಮಾರು ಒಂದು 200-300 ಜನ ನಮಗೆ ಕಾಣಸಿಗ್ಬೇಕಿತ್ತು. ಅರವಿಂದ್, ಹರೀಶ್, ಬಹಳ ಆಶ್ಚರ್ಯ ಆಗ್ತಾ ಇದೆ. ಆದರೆ ಒಂದೇನು ಗೊತ್ತಾ, ನೀವು ಆನ್ಲೈನ್ ಬುಕ್ಕಿಂಗ್ ಆದರೂ ಮಾಡ್ಕೊಳ್ಳಿ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ತಂದು ಅಲ್ಲೇ ಸ್ವೈಪಿಂಗ್ ಮಷಿನ್ ಇಟ್ಕೊಂಡು ಸ್ವೈಪ್ ಮಾಡ್ಕೊಳ್ಳಿ. ಇದರಿಂದ ಚಿತ್ರಮಂದಿರ ಯಾವತ್ತೂ ತುಂಬಲ್ಲ. ಚಿತ್ರಮಂದಿರ ಯಾವತ್ತು ತುಂಬಬೇಕು ಅಂತಂದರೆ ಅದು ಜನರು ಕ್ಯಾಶ್ ತರಬೇಕು, ಅವರು ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಬೇಕು, ಅವಾಗಷ್ಟೇ ತುಂಬೋದು. ಹಾಗಾಗಿ ಐ ಥಿಂಕ್ ಕೆಲವು ಥಿಯೇಟರ್ನವರು ಒಂದು ವೇಳೆ ಇಂಥ ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಬೇಕಾದ್ರೆ ಚಿಲ್ಲರೆಗಳನ್ನ ಮೊದಲೇ ಅಡ್ವಾನ್ಸ್ ಆಗಿ ತಾವೇ ಯಾವುದೋ ಬ್ಯಾಂಕಿಂದ ಅಲ್ಲಿಂದ ಇಲ್ಲಿಂದ ತಂದಿಟ್ಕೊಂಡು ಜನಗಳಿಗೆ ನಾವು ಚಿಲ್ಲರೆ ಕೊಡ್ತೀವಿ ಬನ್ರಪ್ಪ ಅಂತ ಏನಾದರೂ ಮಾಡಿದ್ರೆ ಐ ಥಿಂಕ್ ಅದು ಅಷ್ಟು ಸುಲಭ ಅಲ್ಲ. ಹಾಗೇನಾದರೂ ಮಾಡಿದ್ರೆ ಥಿಯೇಟರ್ಗಳಿಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದಾ ಅಂತ ತಾವೇನು ಹೇಳ್ತೀರಾ ಹರೀಶ್?
ಖಂಡಿತ ಥಿಯೇಟರ್ಗಳವರು ಕೂಡ ಬಹಳಷ್ಟು ಕಷ್ಟಪಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಕ್ಯಾಶ್ ವಿಡ್ರಾವಲ್ ಲಿಮಿಟ್ ಇರುವಂತದ್ದು ಮತ್ತೆ ಅವ್ರಿಗೂ ಕೂಡ ಚಿಲ್ಲರೆ ಸಮಸ್ಯೆ ಇರುವಂತದ್ದು ಬಹಳ ಇರೋದ್ರಿಂದ ಆದಷ್ಟು ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಥಿಯೇಟರ್ ಮ್ಯಾನೇಜರ್ಗಳು ಮತ್ತೆ ಕ್ಯಾಶಿಯರ್ಗಳನ್ನ ನಾವು ಇದುವರೆಗೂ ಮಾತಾಡಿಸಿರೋ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರತಿ ಶೋಗೂ ಒಂದಷ್ಟು ಚಿಲ್ಲರೆನ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲೂ ಇಲ್ಲಿ ಎಲ್ಲಿ ಲೋಕಲ್ ಅಲ್ಲಿ ಚಿಲ್ಲರೆ ಸಿಗುತ್ತೆ ಅಥವಾ ಬ್ಯಾಂಕ್ಗಳಲ್ಲಿ ಎಲ್ಲಿ ಚೇಂಜ್ ಕೊಡ್ತಿದ್ದಾರೆ, ಎಲ್ಲ ಕಡೆಯಿಂದ ಚೇಂಜ್ ತಗೊಂಡ್ಬಂದು ಇಲ್ಲಿ ಟಿಕೆಟ್ ಬಂದಂಥವ್ರಿಗೆ ಚೇಂಜ್ ಕೊಟ್ಟು ಅವ್ರನ್ನ ಟಿಕೆಟ್ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೂ ಏನೇ ಆದ್ರೂ ಜನರಲ್ ಆಗಿ ಏನೊಂದು ದುಡ್ಡು ಹರಿದು ಬರ್ತಿತ್ತು ಥಿಯೇಟ್ರಿಗೆ, ಕೌಂಟರ್ಗೆ ಏನು 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ನೋಟುಗಳು ಸೇರ್ತಾ ಇತ್ತು, ಅದರಲ್ಲಿ ಗಣನೀಯವಾಗಿರೋಂಥ ಕಡಿಮೆ ಆಗಿದೆ. ಮತ್ತೆ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರ ಸಿನಿಮಾಗಳನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಅದನ್ನ ಸಿನಿಮಾಗಳನ್ನ ನೋಡಿ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥದ್ದು ಮತ್ತೆ ಮೊದಲ ದಿನನೇ ಸಿನಿಮಾಗಳನ್ನ ನೋಡುವಂಥ ಈ ಒಂದು ವಾಡಿಕೆಯಲ್ಲಿ ಇರ್ತಾರೆ. ಸೊ ಅವ್ರಿಗೆಲ್ಲನೂ ದುಡ್ಡಿನ ಕೊರತೆ ಇರೋದ್ರಿಂದ ಅವ್ರಿಗೆ ಸರಿಯಾದ ರೀತಿಯಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಚಿಲ್ಲರೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಮತ್ತೆ ಬ್ಯಾಂಕ್ ಕಾರ್ಡ್ಗಳಿಂದ ಅವರು ದೂರ ಉಳಿದಿದ್ದಾರೆ. ಸೊ ಹಾಗಾಗಿ ಅವ್ರು ಇಲ್ಲದೆ ಒಂದು ರೀತಿ ಈ ಒಂದು ಥಿಯೇಟರ್ ಅಂಗಳ ಖಾಲಿ ಹೊಡಿತದೆ. ಮತ್ತೆ ಚಿತ್ರರಂಗಕ್ಕೆ ಅವ್ರ ಕಡೆಯಿಂದ ಬರ್ತಾ ಇದ್ದಂತ ಕಲೆಕ್ಷನ್ಗಳು ಬಹಳಷ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಎಸ್ ಹರೀಶ್, ಥ್ಯಾಂಕ್ ಯು. ಇನ್ನು ಊರ್ವಶಿ ಥಿಯೇಟರ್ ಮುಂದೆ ಹೇಗಿದೆ ಸ್ಥಿತಿ ಅಂತ ಅಂದ್ಬಿಟ್ಟು ನಮ್ಮ ಪ್ರತಿನಿಧಿ ಹರೀಶ್ ಹೇಳಿದ್ರು. ಸಂತೋಷ್ ಚಿತ್ರಮಂದಿರದ ಬಳಿ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಭಾರತಿ ಅವರು, ಅವರಿಂದ ಕೆಲವು ಮಾಹಿತಿಯನ್ನು ಪಡೆಯೋಣ. ಭಾರತಿ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ, ಈಗ ತಾನೇ ಊರ್ವಶಿ ಥಿಯೇಟರ್ ಮುಂಭಾಗದಿಂದ ಹರೀಶ್ ಮಾಹಿತಿಯನ್ನ ಕೊಟ್ಟರು. ಅಲ್ಲಿ ಜನರೇ ಇಲ್ಲ. ಅಮೀರ್ ಖಾನ್ ಸಿನಿಮಾ ರಿಲೀಸ್ ಆಗಿದೆ, 10:30 ಶೋ ಇದೆ, ಒಂದೇ ಒಂದು ಟಿಕೆಟ್ ತಗೊಳಕ್ಕೂ ಕೂಡ ಜನ ಬರ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ನೋಟ್ ಬ್ಯಾನ್ ಆಗಿರೋದು ಮತ್ತು ಚಿಲ್ಲರೆ ಸಮಸ್ಯೆ. ನೀವೀಗ ಸಂತೋಷ್ ಥಿಯೇಟರ್ ಮುಂದೆ ಇದ್ದೀರಾ, ಅಲ್ಲಿ ಯಾವ ಸಿನಿಮಾ ಓಡ್ತಾ ಇದೆ, ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ ಭಾರತಿ? ಹೌದು ಅರವಿಂದ್, ಏನಂತಂದ್ರೆ ನಾನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಳೋದಾದ್ರೆ ಸಂತೋಷ್ ಚಿತ್ರಮಂದಿರದಲ್ಲಿದ್ದೀನಿ. ಸಂತೋಷ್ ಚಿತ್ರಮಂದಿರದಲ್ಲಿ ಸುಂದರಾಂಗ ಜಾಣ ಸಿನಿಮಾ ರಿಲೀಸ್ ಆಗಿದೆ. ಸುಂದರಾಂಗ ಜಾಣ ಸಿನಿಮಾದಲ್ಲಿ ಏನು ಗಣೇಶ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಚಿತ್ರ. ಏನು ನವೆಂಬರ್ ಕಳೆದ ತಿಂಗಳು 8ನೇ ತಾರೀಕಿನ ನಂತರ ಸಾಕಷ್ಟು ಸಿನಿಮಾಗಳಿಗೆ ನೋಟ್ ಬ್ಯಾನ್ ಎಫೆಕ್ಟ್ ಆಗಿತ್ತು. ಸದ್ಯದ ಪರಿಸ್ಥಿತಿ ಒಂದು 45 ದಿನಗಳೇ ಆಗಿದೆ ನೋಟ್ ಬ್ಯಾನ್ ಆಗಿ. ಆದರೆ 45 ದಿನಗಳ ನಂತರ ಈಗಿನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅನ್ನೋದನ್ನ ಜನರು ಅನ್ಕೊಂಡಿದ್ರು, ಜೊತೆಗೆ ಪ್ರೇಕ್ಷಕ ಕೂಡ ಅನ್ಕೊಂಡಿದ್ದ ಎಲ್ಲ ಪರಿಸ್ಥಿತಿಗಳು ಸರಿ ಆಗ್ಬೋದು, ಥಿಯೇಟರ್ಗೆ ಹೋಗ್ಬೋದು, ಸಿನಿಮಾ ನೋಡ್ಬೋದೇನೋ ಅಂತೇಳಿ. ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಜನರೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೂ 10 ಗಂಟೆಗೆ ಶೋ ಇದೆ. ಆದ್ರೂ ಬುಕ್ ಮೈ ಶೋ ಏನೇನಿದೆ ಉಳಿದೆಲ್ಲ ವೆಬ್ಸೈಟ್ಗಳಲ್ಲಿ ಸಿನಿಮಾ ಬುಕ್ ಆಗ್ತಿತ್ತು. ಆದರೆ ಈಗ ಈ ಸಿನಿಮಾಗಳಿಗೂ ಕೂಡ ಯಾವುದೇ ರೀತಿಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಬುಕ್ ಆಗಿಲ್ಲ. ಜೊತೆಗೆ ಇಷ್ಟೊತ್ತಿಗೆ ಗಮನಿಸೋದಾದ್ರೆ ಗಣೇಶ್ ಅವರ ಫ್ಯಾನ್ಗಳಿಂದ ಸರತಿ ಸಾಲುಗಳಲ್ಲಿ ನಿಲ್ತಾ ಇದ್ರು. ಆದರೆ ಒಂದು ನೋಟ್ ಬ್ಯಾನ್ ನಿಂದಾಗಿ ಆ ಒಂದು ಸಾಲೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಏನು ಚಿತ್ರಮಂದಿರಗಳಲ್ಲಿ ಏನು ಎಲ್ಲ ರೀತಿಯಲ್ಲೂ ಎಫೆಕ್ಟ್ ಆಗಿರುವಂಥದ್ದು. ಹಾಗೆಯೇ ಈ ಸಿನಿಮಾಕ್ಕೂ ಕೂಡ ನೋಟ್ ಬ್ಯಾನ್ ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಥಿಯೇಟರ್ಗಳ ಈ ಖಾಲಿ ಹೊಡಿತಿರೋದೇ ಸಾಕ್ಷಿ. ಯಾಕಂದರೆ ಮುಖ್ಯವಾಗಿ ಹೇಳಬೇಕಂತಂದರೆ ಗಣೇಶ್ ಅಭಿನಯದ ಸಿನಿಮಾ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ 1 ಗಂಟೆ ಮುಂಚೆನೇ ಪ್ರೇಕ್ಷಕರು ಬಂದು ಕ್ಯೂನಲ್ಲಿ ನಿಂತು ಟಿಕೆಟ್ ತಗೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಏನು ಜನ ಏನು ತಮ್ಮ ಉಳಿದ ಬ್ಯಾಂಕ್ ಕೆಲಸಗಳಿಗೆ ಮತ್ತು ಉಳಿದ ಚಿಲ್ಲರೆ ಹಣಗಳಿಗೆ ಜೋಡಿಸೋದನ್ನೇ ಏನು ಕಾಯಕ ಮಾಡ್ಕೊಂಡಿದ್ದಾರೆ. ಅದೇ ಕೆಲಸ ಆಗ್ಬಿಟ್ಟಿದೆ ಎಲ್ರಿಗೂ. ಹಾಗಾಗಿ ಈ ಸಿನಿಮಾ ನೋಡಿ ಆ ಒಂದು ತೃಪ್ತಿ ಪಡುವಂಥದ್ದು, ಒಂದು ಎಂಟರ್ಟೈನ್ಮೆಂಟ್ ಬಯಸುವಂಥದ್ದು ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಸುಂದರಾಂಗ ಜಾಣ ಸಿನಿಮಾಕ್ಕೂ ಕೂಡ ನೋಟ್ ಬ್ಯಾನ್ ಎಫೆಕ್ಟ್ ತಟ್ಟಿದೆ ಅಂತಾನೆ ಹೇಳ್ಬೋದು ಅರವಿಂದ್. ಎಸ್ ಭಾರತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.